ಸರ್ ನಮಸ್ತೆ. ಹೇಳಿ ಸರ್, ಇವಾಗ ನಾಳೆ ಎಲೆಕ್ಷನ್ ನಡೀತಿದೆಯಲ್ಲ, ಲೋಕಸಭಾ ಎಲೆಕ್ಷನ್ 2024. ಹೌದು. ಆರ್ ನಗರ ಕ್ಯಾಂಡಿಡೇಟು ಕಾಂಗ್ರೆಸ್ ಪರವಾಗಿ ಡಿ ಕೆ ಸುರೇಶ್ ಅವರಿದ್ದಾರೆ. ಓಕೆ ಬಿಜೆಪಿ ಪರವಾಗಿ ಮಂಜುನಾಥ್ ಅವರಿದ್ದಾರೆ, ಡಾಕ್ಟ್ರು. ಓಕೆ ನೀವೇನು ಇವರಿಬ್ಬರಿಗೆ ಸಪೋರ್ಟ್ ಮಾಡ್ತೀರಾ, ಕಾಂಗ್ರೆಸ್ ಅವ್ರ ಬಿಜೆಪಿ? ಇಲ್ಲ ಅಂತಂದ್ರೆ ನೀವೇನು ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀರಾ ಸರ್? ನಿಮ್ದು ಯಾವುದಕ್ಕೆ ಬೆಂಬಲ ಇದೆ, ಯಾವುದು ಕೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ನೀವು? ಸರ್, ವೋಟ್ ರೆಡಿ ಮಾಡಿಸಿ 12ರಿಂದ 13 ವರ್ಷ ಆಯಿತು. ನಾವೀಗ ವೋಟ್ ರೆಡಿ ಮಾಡಿಸಿ ಏನು ಸರ್ 12ರಿಂದ 13 ವರ್ಷ ಆಯಿತು. ಇನ್ನೂ ನೋಡಿ ಎಲೆಕ್ಷನಿಗೇನು ನಾಳೆ ಬಂದಿದೆ, ಇನ್ನು ಯಾರು ಏನು ಬಂದು ಯಾವ್ದಕ್ಕೆ ಹಾಕಬೇಕು ಏನು ಅಂತ ಏನು 1 ರೂಪಾಯಿನೂ ಕೊಟ್ಟಿಲ್ಲ, ಏನು ಮಾಡಿಲ್ಲ. ನಾವು ಮಾಡಿಸ್ಕೋಬೇಕಾದ್ರೆ ಖರ್ಚು ಮಾಡಿದ್ದೀವಿ, ವೋಟ್ ರೆಡಿ ಮಾಡಿಸ್ಕೊಬೇಕಾರೆ ಖರ್ಚು ಮಾಡಿಸಿದ್ದೀವಿ. ಇವ್ರು ಇನ್ನೂ 1 ರೂಪಾಯಿ ಕೊಟ್ಟಿಲ್ಲ ಅಂದರೆ ನಾವು ಹೆಂಗೆ ವೋಟ್ ಹಾಕೋದು? ಸರ್, ನೀವು ದುಡ್ಡು ಕೊಟ್ಟರೆ ಅಷ್ಟೇನ ಸಪೋರ್ಟ್ ಮಾಡೋದು ನೀವು? ದುಡ್ಡು ಕೊಡ್ತಾರೆ ಈಗ ಏನು ರೀ, ಅರ್ಧ ಕೊಟ್ಟವ್ರು ಆಲ್ರೆಡಿ. ಈಗ ಒಬ್ರು ಕೊಟ್ಟು ಒಬ್ರು ಕೊಟ್ಟಿಲ್ಲ ಅಂದರೆ ಹೆಂಗೆ ಮತ್ತೆ ನಾವು ಹೆಂಗೆ ವೋಟ್ ಹಾಕೋದು? ನಾವು ಈಗ ಎಲ್ಲರಿಗೂ ಕೊಡ್ಬೇಕು ಕೊಟ್ರೆ ಏನು ಸರ್? ಎಲ್ಲರೂ ಒಂದೇ ತರ ನೋಡ್ಬೇಕು. ಈಗ ಒಬ್ರಿಗೊಂದು ಮಾಡಬಾರ್ದು ಅಲ್ವಾ? ಈಗ ಅವ್ರು ಕೊಟ್ಟು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಹೆಂಗ್ರಿ ಇದು? ಇಲ್ಲ ಯಾರಿಗೂ ಕೊಡೋಕೆ ಬರ್ತಿಲ್ಲ, ಎಲ್ಲರಿಗೂ ಕೊಡಬೇಕು, ಹಂಚ್ಬೇಕು. ಈಗ ಸ್ಲಿಪ್ ಬಂದಿಲ್ಲ, ಅದು ಬಂದಿಲ್ಲ, ಏನೇನೋ ಕತೆ ಹೇಳ್ತಾರೆ. ಈಗ ನಾವು 5:30 ಗಂಟೆ ಕಾಯ್ತೀವಿ, ನೋಡೋ ಗಂಟೆ ಕಟ್ತೀವಿ, ಅಲ್ಲಿ ನಿಂತ್ಕೊಂಡು ಇನ್ನೂ ಓಟ್ ಹಾಕಿಲ್ಲ ಅಂತ ಹಿಂಗೆ ಹೇಳೋದು. 5:30ಗೆ ಅವ್ರು ಹಾಕೋದು ಏನು ಸರ್? 5:30ಗೂ ನಿಮ್ಗೆ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಏನು ಆದ್ಮೇಲೆ ಅವ್ರು 1 ಕೋಟಿ ರೂಪಾಯಿ ಮಾಡ್ಕೊಂತಾರೆ. ಹೌದು. ಈಗ ಕೊಡ್ಲಿ ಬಿಟ್ಟು ಸಾಕು, ಯಾವ ಕೆಲಸನೂ ಮಾಡಲ್ಲ, ಏನು ಮಾಡಲ್ಲ. ಏನು ಓಟ್ ಹಾಕಿ ಏನು ಉದ್ದಾರ ಅದದ್ರಿ? ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ಬರ್ತೀವಿ ಸರ್ ಓಟ್ ಹಾಕಕ್ಕೆ. ಮತ್ತೆ ನಾವು ಪೆಟ್ರೋಲ್ ಅವು ಇವು ಅಂತ ನಾವು ಎಲ್ಲ ಓಟ್ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ, ವೇಸ್ಟು ಏನ್ರಿ. ಅವ್ರು ಬದುಕತ್ತಾರೆ, ಅವ್ರ ಮನೆಯವರು, ನಮಗೇನು ಇಲ್ಲ. ಓಟ್ ಹಾಕೋದ್ರಿಂದ ನಾವು ಯಾರೇ ಗೆಲ್ಲಿ ಯಾರೇ ಸೊಲ್ಲಿ, ನಾವು ದುಡಿತಾನೆ ಇರಬೇಕು, ನಾವು ತಿಂತಾನೆ ಇರಬೇಕು. ಏನಂತಿರೋದಕ್ಕೆ? ಹೌದು, ಕರೆಕ್ಟ್. ಯಾರು ತಪ್ಸಕ್ಕಾಗಲ್ಲ ಅದನ್ನ. ನಾವು ದುಡಿತಾ ಇರಬೇಕು, ನಾವು ತಿಂತಾ ಇರಬೇಕು. ಯಾರೇ ಗೆಲ್ಲಿ ಯಾರೇ ಸೊಲ್ಲಿ ಓಟ್ ಹಾಕ್ಬೇಕು, ಹಾಕ್ತೀವಿ. ಸರಿ ಸರ್. ನಮಗೆ ದುಡ್ಡು ಕೊಟ್ರೆ ನಾವು ಓಟ್ ಹಾಕೋದು ಅಷ್ಟೇ, ಅದಂತೂ ಸತ್ಯ. ನಾವು ಓಡೇ ಹಾಕೋದು ಬೇಡ ಇಲ್ಲ.